ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣ ವೈರಲ್ ವಿಡಿಯೋದಲ್ಲಿ ಪ್ರಜ್ವಲ್ಗೆಂದು ಗೊತ್ತಾಗಿದ್ದೇ ರೋಚಕ. ಹೊಸ ತಂತ್ರಜ್ಞಾನದಿಂದ ವೈರಲ್ ವಿಡಿಯೋದಲ್ಲಿ ಪ್ರಜ್ವಲ್ ಪತ್ತೆ. ಅನಾಟೋಮಿಕಲ್ ಕಂಪಾರಿಸನ್ ಆಫ್ ಜೆನಿಟಲ್ ಫೀಚರ್ಸ್ ತಂತ್ರಜ್ಞಾನ ಟರ್ಕಿಯಲ್ಲಿ ಬಳಕೆಯಲ್ಲಿದ್ದಂಥ ಟೆಕ್ನಾಲಜಿ ಭಾರತದಲ್ಲಿ ಮೊದಲ ಬಾರಿಗೆ ಈ ಟೆಕ್ನಾಲಜಿಯನ್ನು ಬಳಕೆ ಮಾಡಿರೋದು. ಎಸ್ಐಟಿ ತನಿಖೆ ವೇಳೆ ಟರ್ಕಿ ತಂತ್ರಜ್ಞಾನ ಬಳಕೆ ಮಾಡಲಾಗಿತ್ತು. ಜನನೇಂದ್ರಿಯದ ಫಿಸಿಕಲ್ ಅಪಿಯರೆನ್ಸ್ ಮುಖಾಂತರವಾಗಿ ಪತ್ತೆ ಹಚ್ಚಲಾಗಿದೆ. ಫಿಂಗರ್ ಪ್ರಿಂಟ್ ಮಾದರಿಯಲ್ಲಿಯೇ ಖಾಸಗಿ ಅಂಗದ ಗುರುತನ್ನ ಪತ್ತೆ ಹಚ್ಚುವಂಥದ್ದು. ಸೊ ಈ ಹೊಸ ಟೆಕ್ನಾಲಜಿ ಮುಖಾಂತರವಾಗಿ ಈ ಪ್ರಕರಣದಲ್ಲಿ ಈತನೇ ಅನ್ನೋದನ್ನ ಗೊತ್ತು ಮಾಡಲಾಗಿದೆ. ಈ ಪ್ರಕರಣ ಭೇದಿಸುವಂತ ಸಂದರ್ಭದಲ್ಲಿ ಸಾಕಷ್ಟು ಚಾಲೆಂಜಸ್ ಎಸ್ಐಟಿ ಅಧಿಕಾರಿಗಳಿಗಿತ್ತು. ಯಾಕಂದ್ರೆ ಟೆಕ್ನಿಕಲಿ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ತನಿಖೆಗಳನ್ನು ನಡೆಸ್ತಾ ಇದ್ದಾಗ ಕೆಲವೊಂದಷ್ಟು ಪರೀಕ್ಷೆಗಳು ನಮ್ಮಲ್ಲೇ ನಡೆದ್ರೂ ಕೂಡ ಕರ್ನಾಟಕದಲ್ಲೇ ಕೆಲವೊಂದಷ್ಟು ಪರೀಕ್ಷೆಗಳನ್ನು ಹೈದರಾಬಾದಿಗೆ ಕಳಿಸಲಾಗತ್ತೆ. ಇನ್ನು ಅದಕ್ಕೂ ಮೀರಿದ್ದು ಕೆಲವೊಂದಷ್ಟು ಪರೀಕ್ಷೆಗಳಿರುತ್ತೆ, ಅವುಗಳನ್ನು ಮಾಡಿಸ್ಬೇಕು ಅಂತ ಅಂದಾಗ ಸಹಜವಾಗಿ ದುಡ್ಡು ಎಷ್ಟು ಖರ್ಚಾಗತ್ತೆ, ಸರ್ಕಾರ ಇದಕ್ಕೆ ದುಡ್ಡು ನೀಡೋದಕ್ಕೆ ರೆಡಿ ಆಗಿರುತ್ತೆ, ಈ ಥರದ್ದೆಲ್ಲ ಚರ್ಚೆಗಳು ಬರುತ್ತೆ. ಸೊ ಈ ಪ್ರಕರಣದಲ್ಲಿ ಎಸ್ಐಟಿ ತೆಗೆದುಕೊಂಡಂಥ ಪ್ರತಿಯೊಂದು ನಿರ್ಧಾರವೂ ಕೂಡ ಇವತ್ತು ಇಷ್ಟು ಗಂಭೀರವಾದ ಇಷ್ಟು ಮಹತ್ವವಾದ ತೀರ್ಪು ಪ್ರಕಟವಾಗುವುದಕ್ಕೆ ಕಾರಣ ಆಗಿರೋದು. ವೈರಲ್ ವಿಡಿಯೋದಲ್ಲಿರೋದು ಈತನೇನಾ ಅಂತ ಪತ್ತೆ ಹಚ್ಚೋದೇ ದೊಡ್ಡ ಟಾಸ್ಕ್ ಆಗಿತ್ತು. ಈ ಪ್ರಕರಣದಲ್ಲಿ ಈತ ತಾನಲ್ಲ ಅಂತ ಹೇಳ್ತಾ ಇದ್ದ, ಆದರೆ ಈತನಿ ಅಂತ ಅದನ್ನು ಕನ್ಫರ್ಮ್ ಮಾಡಬೇಕಾಗಿತ್ತು. ಅದಕ್ಕೆ ಯಾವ ಮಾರ್ಗವನ್ನು ಅನುಸರಿಸಬೇಕಾಗಿತ್ತು ಅನ್ನೋದು ಮೊದಲಿಗೆ ಪ್ರಶ್ನೆಯೇ ಆಗಿತ್ತು. ಆದರೆ ಎಸ್ಐಟಿ ಅಧಿಕಾರಿಗಳು ಚರ್ಚಿಸಿ ಇಲ್ಲಿ ತಂತ್ರಜ್ಞಾನವನ್ನು ಬಳಕೆ ಮಾಡಿದರು. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ. ಎಸ್ಐಟಿ ತನಿಖೆ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದೆ ಕೋರ್ಟ್. ಮಹಿಳೆಯ ಘನತೆಗೆ ಧಕ್ಕೆ ತರುವಂತಹ ವಿಡಿಯೋ ವೈರಲ್ ಆಗಿರುತ್ತೆ. ಒರಿಜಿನಲ್ ವಿಡಿಯೋ ಮತ್ತು ಫೋಟೋ ಕೂಡ ಪತ್ತೆ ಇರಲಿಲ್ಲ. ಬಳಿಕ ಈ ವಿಡಿಯೋ ಬಗ್ಗೆ ಎಸ್ಐಟಿ ತನಿಖೆ ಆರಂಭ ಆಗತ್ತೆ. ಡಿಜಿಟಲ್ ಎವಿಡೆನ್ಸ್ ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳ ಮುಖಾಂತರವಾಗಿ ಎಸ್ಐಟಿ ತಂಡ ಟೆಕ್ನಿಕಲ್ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ. ಆಧುನಿಕ ತಂತ್ರಜ್ಞಾನ ಮತ್ತು ವೈಜ್ಞಾನಿಕತೆ ಬಳಸಿ ತನಿಖೆ ನಡೆದಿದೆ. ಇದೇ ತಂತ್ರಜ್ಞಾನದ ಮೂಲಕ ಸಾಕ್ಷಿಗಳ ಕಲೆ ಹಾಕಿದ್ದಾರೆ. ಎಸ್ಐಟಿ ತನಿಖೆಯ ರೀತಿಯನ್ನು ಸ್ವಾಗತಿಸುತ್ತೇನೆ. ಕೋರ್ಟ್ಗೆ ಮನವರಿಕೆ ಆಗುವ ರೀತಿಯಲ್ಲಿ ವಾದ ಮಾಡಿದ್ದಾರೆ. ಎಸ್ಪಿಪಿ ಅಶೋಕ್ ನಾಯಕ್, ಬಿಎನ್ ಜಗದೀಶ್ ವಾದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಲಾಗಿದೆ. ಈ ಬಗ್ಗೆ ಮತ್ತೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದಲ್ಲಿ ಮೊದಲಿಗೆ ಸಾಕಷ್ಟು ಚಾಲೆಂಜಸ್ ಇದ್ದಿದ್ದು ಹೌದು. ಯಾಕಂದರೆ ಬೇರೆ ಬೇರೆ ಪ್ರಕರಣಗಳನ್ನು ಕೂಡ ನಾವು ಗಮನಿಸಿದಾಗ ಮತ್ತು ಈ ಪ್ರಕರಣದಲ್ಲಿ ಬಳಕೆ ಮಾಡ್ತಾ ಇದ್ದಿದ್ದು ಐಫೋನ್ ಅಂತ ಅಂದಾಗಲೇ ಒಂದು ತಲೆನೋವಾಗಿತ್ತು. ಅದರಲ್ಲಿರುವಂಥ ಮಾಹಿತಿಯನ್ನು ಹೇಗೆ ಕಲೆಕ್ಟ್ ಮಾಡ್ಕೊಳ್ಬಹುದು, ಅದೊಂದು ದೊಡ್ಡ ಟಾಸ್ಕು ಅಂತ. ಜೊತೆಗೆ ಎಸ್ಐಟಿ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ತನಿಖೆ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಕೆಲವೊಂದಷ್ಟು ಟೆಕ್ನಾಲಜಿ ಇಂಪ್ರೂವ್ ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಹೈದರಾಬಾದು ಅಥವಾ ಅದಕ್ಕಿಂತ ಹೊರಗಡೆ ಹೋಗಬೇಕು ಅಂತ ಅಂದಾಗ ಹಣಕಾಸಿನ ಸಮಸ್ಯೆ ಆಗ್ಬೋದೇನೋ, ಹೆಚ್ಚಿನ ವೆಚ್ಚ ಕಡಿಮೆ ಇಲ್ಲಿ ವಹಿಸಬೇಕಾಗುತ್ತೇನೋ ಅನ್ನೋ ಎಲ್ಲ ಪ್ರಶ್ನೆಗಳು ಇತ್ತು. ಆದರೆ ಈ ಪ್ರಕರಣದಲ್ಲಿ ಎಸ್ಐಟಿ ತೆಗೆದುಕೊಂಡಂಥ ಪ್ರತಿಯೊಂದು ನಿರ್ಧಾರವೂ ಕೂಡ ಇವತ್ತಿನ ಈ ಮಹತ್ವದ ತೀರ್ಪಿಗೆ ಹೇಗೆ ಕಾರಣ ಆಯಿತು ಅಂತ. ಖಂಡಿತವಾಗಿ ನೀತಿ ಏನಂತ ಹೇಳಿದ್ರೆ, ಇಡೀ ಪ್ರಕರಣ ಏನಿದೆ, ಪ್ರಕರಣದ ಅಂದರೆ ಕಳೆದ 14 ತಿಂಗಳ ಒಳಗಾಗಿ ಇಂಥ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ. 14 ತಿಂಗಳಲ್ಲಿ ಇಡೀ ಪ್ರಕರಣದಲ್ಲಿ ಆರೋಪಿಯ ಬಂಧನವನ್ನು ಮಾಡಲಾಗುತ್ತೆ, ಪ್ರಕರಣದ ವಿಚಾರಣೆ ಆಗುತ್ತೆ, ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಲಾಗುತ್ತೆ. ಇದಾದ ನಂತರ ಟ್ರಯಲ್ ನಡೆಯುವಂಥದ್ದು ಏನು ಫ್ರೇಮ್ ಚಾರ್ಜ್ ಆಗುತ್ತೆ, ಟ್ರಯಲ್ ನಡೆಯುತ್ತೆ, ವಿಟ್ನೆಸ್ಗಳು ಬರಬೇಕು, ಸಾಕ್ಷಿಯನ್ನು ಹೇಳಬೇಕು, ವಿಕ್ಟಿಮ್ಗಳು ಬಂದು ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕು. ಇದಾದ ನಂತರ ಕೋರ್ಟ್ನಲ್ಲಿ ಏನು ಟ್ರಯಲ್ ನಡೀತಿ ಇದೆಲ್ಲವೂ ನಡೆದು ಇಷ್ಟು ಬೇಗ ಕನ್ವಿಕ್ಟ್ ಆಗುತ್ತೆ ಅನ್ನೋದು ಯಾರು ಕೂಡ ಊಹೆಯನ್ನು ಮಾಡಿರಲ್ಲ. ಯಾಕೆಂತೇಳಿದ್ರೆ ನಾವು ಹಿಂದೆ ಸಾಕಷ್ಟು ಜನಪ್ರತಿನಿಧಿಗಳ ನ್ಯಾಯಾಲಯಗಳಲ್ಲಿ ಏನು ಜನಪ್ರತಿಗಳ ಕೇಸ್ಗಳನ್ನು ಕೂಡ ನಾವು ನೋಡಿದ್ವಿ. ಸಾಕಷ್ಟು ಜನ ಒಳಗೋಗ್ತಾರೆ, ಹೊರಗೆ ಬರ್ತಾರೆ, ಯಾರಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗುವಂಥದ್ದು ಸಾಕಷ್ಟು ಕಡಿಮೆ. ನಾವೆಲ್ಲೂ ಕೂಡ ಇಷ್ಟು ಬೇಗ ಕೇವಲ 14 ತಿಂಗಳಲ್ಲಿ ಒಂದು ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿರುವಂಥದ್ದು ಬೆರಳೆಣಿಕೆ ಪ್ರಕರಣಗಳಲ್ಲಿ ನಾವು ನೋಡಬೇಕಾಗುತ್ತೆ. ಅದರಲ್ಲಿ ಇದು ಒಂದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಇಡೀ ಪ್ರಕರಣವನ್ನು ನೋಡ್ತಾ ಹೋದರೆ ಪ್ರಕರಣದ ತನಿಖೆ ಏನಿದೆ, ಈ ತನಿಖೆಯ ಪ್ರತಿ ಸೂಕ್ಷ್ಮತೆಯನ್ನು ಅರಿತಿರುವಂಥ ನ್ಯಾಯಾಲಯ ಕೂಡ ಏನು SIT ಅಧಿಕಾರಿಗಳಿಗೆ ಏನು ಕಂಗ್ರಾಟ್ಸನ್ನು ಹೇಳಿರುವಂಥದ್ದು. ತುಂಬ ಚೆನ್ನಾಗಿ ಈ ಪ್ರಕರಣದ ಒಂದು ತನಿಖೆಯನ್ನು ಇನ್ವೆಸ್ಟಿಗೇಷನ್ ಮಾಡಲಾಗಿದೆ. ಅದರ ಜೊತೆಗೆ SPPಗಳಾಗಿ ಕೆಲಸ ಮಾಡಿದಂಥ ಪ್ರಾಸಿಕ್ಯೂಷನ್ ಪರ ವಾದ ಮಾಡಿದಂಥ ಜಗದೀಶ್ ಇರ್ಬೋದು, ಅಶೋಕ್ ನಾಯಕ್ ಇರ್ಬೋದು, ಅವರು ಕೂಡ ತುಂಬ ಚೆನ್ನಾಗಿ ವಾದವನ್ನು ಮಾಡಿದ್ದಾರೆ ಅಂಥೇಳಿ ಕೋರ್ಟ್ ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಇನ್ನು ಅಂತಹ ಟೆಕ್ನಾಲಜಿಗಳನ್ನ ಏನು ಬಳಸಿದ್ರು ಅಂತ ನೋಡೋದಾದರೆ ಇಡೀ ಪ್ರಕರಣದಲ್ಲಿ ಟೆಕ್ನಿಕಲ್ ಆಗಿ ಸಾಕಷ್ಟು ಎವಿಡೆನ್ಸ್ಗಳು ಇಲ್ಲಿ ಮುಖ್ಯವಾಗಿರುತ್ತೆ. ಆ ಟೆಕ್ನಿಕಲ್ ಆಗಿ ಎವಿಡೆನ್ಸ್ಗಳನ್ನು ಕಲೆ ಹಾಕುವಲ್ಲಿ SIT ಅಧಿಕಾರಿಗಳು ಸಕ್ಸಸ್ ಆಗಿರುವಂಥದ್ದು. ಏನು ಯಾವುದೇ ಒಂದು ಮೊಬೈಲ್ ಇರ್ಬೋದು, ಟೆಕ್ನಿಕಲ್ ಆಗಿ ನಾವು ನೋಡ್ತಾ ಹೋದರೆ ಬೆಂಗಳೂರಿನಲ್ಲಿರುವ ಮಡಿವಾಳದಲ್ಲಿರುವ ಒಂದು FSL ಸೆಂಟ್ರು, ಅದಕ್ಕಿಂತ ಇನ್ನೊಂದು ಹೈ ಎಂಡ್ ಮೇಲಕ್ಕೆ ಹೋಗಬೇಕು ಅಂದರೆ ನಾವು ಹೈದರಾಬಾದ್ನಲ್ಲಿರುವಂಥ FSLನ ಒಂದು
ಕಚೇರಿಗೆ ಇವರು ಯಾವುದೇ ಒಂದು ವರದಿಯನ್ನು ಬೇಕು ಅಂತ ಹೇಳಿದ್ರೆ ಫೋನ್ ಕಳಿಸೋದಿರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಸೊ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ತೆಗೆದುಕೊಳ್ಬೇಕು ಅಂದರೆ ಅಲ್ಲಿಗೆ ಕಳಿಸ್ಕೊಡ್ತಾ ಇದ್ರು. ಇದೇ ಮೊದಲನೇ ಬಾರಿಗೆ ವಿದೇಶಿಯ ಅಲ್ಲಿ ಬಳಸುವಂಥ ಹೊಸ ತಂತ್ರಜ್ಞಾನವನ್ನು ಇಲ್ಲಿ ಬಳಸಿರುವಂಥದ್ದು. ಟರ್ಕಿಯಲ್ಲಿ ಬಳಸುವಂಥ ತಂತ್ರಜ್ಞಾನ ಇದು ಅನಾಟೋಮಿಕಲ್ ಕಂಪ್ಯಾರಿಸನ್ ಆಫ್ ಜೆನಿಟಲ್ ಫೀಚರ್ಸ್ ತಂತ್ರಜ್ಞಾನ ಅಂತೇಳಿ. ಇದನ್ನು ಸಾಮಾನ್ಯವಾಗಿ ಟರ್ಕಿಯಲ್ಲಿ ಬಳಸ್ತಾರೆ. ಟರ್ಕಿಯಲ್ಲಿ ಬಳಸುವಂಥ ಟೆಕ್ನಾಲಜಿಯನ್ನು ಬಳಸ್ಕೊಂಡಿರುವಂಥದ್ದು. ಅಂದರೆ ಆ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಳ್ಬೇಕು ಅಂದರೆ ಆ ಜ್ಞಾನವನ್ನು ಹೊಂದಿರಬೇಕಾಗುತ್ತೆ ಪೊಲೀಸ್ ಅಧಿಕಾರಿಗಳು. ವಿದೇಶದಲ್ಲಿ ಯಾವೆಲ್ಲ ಟೆಕ್ನಾಲಜಿಗಳು ಮತ್ತು ಅಲ್ಲಿನ ಪೊಲೀಸಿಂಗ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಇದ್ದರೆ ಮಾತ್ರ ಆ ರೀತಿಯಾಗಿ ಒಂದು ಯೋಚನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲೂ ಕೂಡ SIT ತಂಡದ ಅಧಿಕಾರಿಗಳು ಈ ಒಂದು ಟರ್ಕಿಯಲ್ಲಿರುವಂಥ ತಂತ್ರಜ್ಞಾನವನ್ನು ಬಳಸ್ಕೊಂಡು ಏನು ನಾವು ಫಿಂಗರ್ ಪ್ರಿಂಟ್ಗಳನ್ನು ಕಳ್ಳತನ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಫಿಂಗರ್ ಪ್ರಿಂಟನ್ನು ಇಟ್ಟಾಗ ಯಾವ ರೀತಿಯಾಗಿ ಇಂಥದ್ದೇ ವ್ಯಕ್ತಿಗೆ ಸೇರಿದ್ದು ಅಂತ ಹೇಳಿ ತಾಂತ್ರಿಕವಾಗಿ ಗುರುತನ್ನು ಮಾಡ್ತೀವಿ, ಪತ್ತೆಯನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಇದರಲ್ಲೂ ಕೂಡ ಏನು ಮನುಷ್ಯನ ಅಂಗಾಂಗಗಳನ್ನು ಪತ್ತೆ ಮಾಡುವಂತಹ ಟೆಕ್ನಾಲಜಿ ಇದು. ಇಲ್ಲೂ ಕೂಡ ಈತನ ಏನು ವಿಡಿಯೋ ವೈರಲ್ ಆಗುತ್ತೆ, ಆ ವಿಡಿಯೋದಲ್ಲಿ ಕೆಲವು ಸ್ಕ್ರೀನ್ಶಾಟ್ಗಳನ್ನು ಮಾಡಿಕೊಂಡು ಹೈ ರೆಸಲ್ಯೂಷನ್ಗೆ ಆ ಫೋಟೋವನ್ನು ಕನ್ವರ್ಟ್ ಮಾಡ್ಕೊಳ್ತಾರೆ. ನಂತರ ಅದನ್ನು ಈ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಟರ್ಕಿಯ ಟೆಕ್ನಾಲಜಿಯನ್ನು ಭಾರತದಲ್ಲಿ ಬಳಸ್ಕೊಂಡು ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಬಳಸಿರುವಂಥದ್ದು. ಅದು ನಮ್ಮ ಬೆಂಗಳೂರು ಪೊಲೀಸರು ಬಳಸ್ಕೊಂಡು ಅದನ್ನು ಟೆಕ್ನಿಕಲ್ ಆಗಿ ತನಿಖೆಯನ್ನು ಮಾಡಿದ ಸಂದರ್ಭದಲ್ಲಿ ಆ ವಿಡಿಯೋದಲ್ಲಿರುವಂಥ ವ್ಯಕ್ತಿ, ಮಹಿಳೆ ಮತ್ತು ಏನು ಪ್ರಜ್ವಲ್ ಅನ್ನೋದಕ್ಕೆ ಪೂರಕವಾದಂಥ ಒಂದು ವರದಿ ಬಂದಿರುವಂಥದ್ದು. ಈ ಎಲ್ಲ ವರದಿಗಳನ್ನು ಕೂಡ ಇವರು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿದ್ರು. ಪ್ರತಿಯೊಂದು ವರದಿಯನ್ನು ಸೂಕ್ಷ್ಮವಾಗಿ ಪರಿಗಣನೆ ಮಾಡಿರುವಂಥದ್ದು ಮತ್ತು ಅದನ್ನು ಪರಿಶೀಲನೆ ಮಾಡಿರುವಂಥ ನ್ಯಾಯಾಲಯ ಈ ಒಂದು SIT ಅಧಿಕಾರಿಗಳು ಕೂಡ ಪ್ರಶಂಸೆಯನ್ನು ಕೊಟ್ಟಿರುವಂಥದ್ದು. ಇಡೀ ಒಟ್ಟಾರೆಯಾಗಿ ಪ್ರಕರಣವನ್ನು ನೋಡಿದ್ರೆ SIT ಅಧಿಕಾರಿಗಳ ತನಿಖೆ ನಿಜಕ್ಕೂ ಕೂಡ ಪ್ರಶಂಸನೀಯವಾಗಿದೆ. ಯಾಕಂತ ಹೇಳಿದ್ರೆ ಯಾವುದೇ ರಾಜಕೀಯ ವ್ಯಕ್ತಿಗಳಾದರೆ ಅವರ ಅಧಿಕಾರದ ಬಲ, ಹಣಬಲ, ತೋಳ್ಬಲದಿಂದ ಇಂಥ ಪ್ರಕರಣಗಳಿಂದ ಹೊರಬರ್ತಾರೆ. ಆದರೆ ಈ ಪ್ರಕರಣದ ಎಲ್ಲೂ ಕೂಡ ಪ್ರಜ್ವಲ್ಗೆ ಹೊರಬರಲಿಕ್ಕೆ ಯಾವುದೇ ರೀತಿಯ ಅವಕಾಶಗಳು ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಒಂದು ಕಡೆ ಅವರ ತಾತ ಪ್ರಧಾನಿಯಾಗಿದ್ದವರು, ಅವರ ಚಿಕ್ಕಪ್ಪ CM ಆಗಿದ್ದವರು, ಜೊತೆಗೆ ಮನೇಲಿ ಎಲ್ಲರೂ ಕೂಡ ಪೊಲಿಟಿಷಿಯನ್ಸೇ, ಮಿನಿಸ್ಟರ್ ಆದವರು ಇದ್ದರು, MLAಗಳು, MPಗಳು, MLCಗಳು ಎಲ್ಲ ಇದ್ದರು ಕೂಡ. ಇಷ್ಟಿದ್ರೂ ಕೂಡ ಆತನಿಗೆ ಈ ಪ್ರಕರಣದಿಂದ ಹೊರಬರಲಿಕ್ಕೆ ಯಾವುದೇ ಅವಕಾಶಗಳು ಸಿಕ್ಕಿಲ್ಲ. ಅಂದರೆ ಪೊಲೀಸರು ಯಾವುದೇ ಒತ್ತಡಕ್ಕೆ ಮಣಿಯದೆ ಇಡೀ ಪ್ರಕರಣದ ತನಿಖೆಯನ್ನು ಮಾಡಿ ಆರೋಪಿತನಿಗೆ ಆತನನ್ನು ದೋಷಿ ಅಂತೇಳಿ ಸಾಬೀತುಪಡಿಸು ಶಿಕ್ಷೆ ಕೊಡಿಸುವಲ್ಲಿ ಯಶಸ್ವಿ ಆಗಿರುವಂಥದ್ದು ನೀತಿ. ಫೈನ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.